ಅಶ್ವಮೇಧದ ಕುದುರೆಯ ಬೆಂಗಾವಲಿಗೆ ಯಾರು ಅಂತ ಕೇಳಿದ್ದೀರಿ? ಪಾರ್ಥ ಮಹಾಶಯನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಆಲಿಸಿ. ಕೇಳುತ್ತನ ದಾಯಾದ್ಯ ಮತ್ಸರದಿ ನ್ಯಾಯವೆಸಗುತ್ತಲಿ ಕುರುರಾಯನಲ್ಪಯಗೊಳಿಸಿ ವಾಯುಚಕ್ರದನು ಅಪಾರವಾಗಿರುವಂತಹ ಸೇನೆ ಹಸ್ತಿನಿಯಿಂದ ಹೊರಡುವುದಕ್ಕೆ ಆರಂಭವಾಗಿದೆ. ಯಾಕೆ ಕೇಳಿದ್ರೆ, ಒಂದು ಕಾಲದಲ್ಲಿ ನಮ್ಮನ್ನು ಅಡಿಗಡಿಗೆ ದ್ವೇಷಿಸುತ್ತಿದ್ದಂತಹ ಕೌರವ ಪಡೆ ಎಲ್ಲಿಂದ ತೊಡಗಿದೆ ಕೇಳಿದ್ರೆ, ನಾವು ಈ ಮಣ್ಣಿಗೆ ಅಧಿಕಾರಿಗಳು ಅಂತ ಗುರುತಿಸಲ್ಪಟ್ಟಾಗ ಕೇಳಿ ಸಹಿಸುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕೌರವ ಸಿಕ್ಕಿದವರನ್ನೆಲ್ಲ ಒಟ್ಟು ಸೇರಿಸಿ ನಮ್ಮ ಬದುಕನ್ನೇ ನಿರ್ನಾಮ ಮಾಡಬೇಕು ಎನ್ನುವಂತಹ ಉದ್ದೇಶದಲ್ಲಿ ಹೊರಟ. ಆದರೆ ಕೃಷ್ಣಾನುಗ್ರಹ ನಮಗಿದ್ದರಿಂದ ಬದುಕಿನಲ್ಲಿ ಯಶಸ್ವಿ ತಿರುಗಾಟವನ್ನು ಮಾಡಿ ನಮ್ಮ ಜೀವನವನ್ನು ಸುಧಾರಣೆಯತ್ತ ಕೊಂಡೊಯ್ದೆವು. ಆದರೂ ಯುದ್ಧ ಕಣದಲ್ಲಿ ಸತ್ತವರೆಲ್ಲರೂ ದಾಯವಾದಿಗಳು, ನಮ್ಮ ಬಂಧುಗಳು ಎನ್ನುವಂತಹ ಮಮಕಾರ ವ್ಯಾಮೋಹ ನಮ್ಮಣ್ಣನಾದಂತಹ ಧರ್ಮಪ್ರಭುವಿಗೆ ತೊಡಗಿತು. ಹಾಗಾಗಿಯೇ ತಣ್ಣೀರನ್ನಾದರೂ ತಡಿಸಿ ಕುಡಿಯಬಹುದಾದಂತಹ ಜಿಜ್ಞಾಸುವಾದಂತಹ ನಮ್ಮಣ್ಣ ಪಾಪದ ಶಂಕೆಗೆ ಒಳಗಾದ. ಆಗ ಬಾದರಾಯಣರೇ ಮೊದಲಾದವರು ಬಂದು ವಿಶೇಷವಾಗಿರುವಂತಹ ಒಂದು ಯಜ್ಞವನ್ನು ಸಂಕಲ್ಪಿಸುವುದರ ಮೂಲಕ ಪಾಪ ಪರಿಹಾರದ ಜೊತೆಗೆ ಇನ್ನೊಂದಷ್ಟು ಪುಣ್ಯವನ್ನು ಆರ್ಜಿಸಿಕೊಳ್ಳುವುದಕ್ಕೆ ಸಾಧ್ಯ. ಅದು ಯಾವ ಯಾಗ? ತುರಗಾಧರ ಹೊರತಿದೆ. ಹಯಮೇಧವನ್ನು ಮಾಡುವುದರ ಮೂಲಕವಾಗಿ ಇರುವ ಪಾಪವನ್ನು ತೊಳೆದು ಒಂದಷ್ಟು ಪುಣ್ಯವನ್ನು ಸಂಪಾದಿಸುವುದಕ್ಕಾಗ್ತದೆ ಅಂತ ಕ್ರಾಂತದರ್ಶಿಗಳಾದಂತಹ ಮುನಿಮನೀಷಿಗಳೆಲ್ಲ ಹೇಳಿದರು. ಆದ ಕಾರಣ ನಮ್ಮಣ್ಣನಾದಂತಹ ಧರ್ಮರಾಯ ದೀಕ್ಷಿತನಾದ. ಹೊರಟಿರುವಂತಹ ಸೇನಾಪಡೆಗೆ ಗುರುತರವಾದಂತಹ ಹೊಣೆಗಾರಿಕೆಯನ್ನು ಹೊರುವುದಕ್ಕೆ ಯಾರು ಸಮರ್ಥರು ಅಂತ ಕೇಳಿದ್ರೆ, ಲೋಕಮೂರರ ಗಂಡನ ಸ್ಥಾನವನ್ನು ಅಲಂಕರಿಸಿದಂತಹ ವೀರಪಾರ್ಥ ನ್ಯಾಯವಾಗಿ ಅದಕ್ಕೆ ಸಮರ್ಥ ಅಂತ ಸೂಚಿಸಲ್ಪಟ್ಟಿತು. ಈ ಕುದುರೆಯ ಹಣೆಯಲ್ಲಿ ಬರೆದಿರುವಂತಹ ಲೇಖನ, ಸ್ವಚ್ಛತರ ಧವಳಾಂಗದತಿ ಮನೋಹರ ಪೀತಪುಚ್ಚದ ಸುಗಮನದೊಳಂದೇ ಕಿವಿಳೆಸೆವ ನೀಲಚ್ಛವಿಯ ಕೋಮಲ ತುರಂಗ ಮುಂದಿದೆ. ಮಾಡಬೇಕಾದದ್ದು ಅದರ ಜೊತೆಯಲ್ಲಿದೆ. ಏನು ಮಾಡ್ತೀವಿ?
ಅದರ ಬೆಂಗಾವಲಿಗಾಗಿ ನಿಮ್ಮ ಜೊತೆ ನಾವು ಕೂಡ ಬಂದವರು. ಸರಿ ಮಾವ, ನಮ್ಮ ತುರಗವನ್ನು ಯಾರಾದರೂ ಬಂಧಿಸಿದರೆ ಅವರ ಜೊತೆ ಹೋರಾಟವನ್ನು ನಡೆಸಿ ಅವರನ್ನು ದುರದಲ್ಲಿ ಸೋಲಿಸಿ ಕುದುರೆ ರಕ್ಷಣೆಯನ್ನು ನಾನು ಮಾಡ್ತೇನೆ. ನಮ್ಮ ಸೇನೆಯ ಸೇನಾಧ್ಯಕ್ಷ ನೀನು. ಹೌದು. ಕಂದಾವೃಷಕೇತ ಉರಗಲೋಕವ ತರಲಿ ಕ್ಷಣ ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಚಿಕ್ಕಪ್ಪರಾದಂತಹ ಧರ್ಮರಾಯ ಮಹಾಪ್ರಭುಗಳು ಅಪ್ಪಣೆ ಕೊಟ್ಟಿದ್ದಾರೆ. ಹೌದು, ಆದ್ರೆ ನನ್ನ ತಂದೆಯವರು ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದ ಮೇಲೆ ಪಾಂಡವರಾದಂತಹ ನೀವು 5 ಮಂದಿಯು ನನ್ನ ತಂದೆಗೆ ಸಮಾನ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಸೂಚನೆ ಇತ್ತು. ಸಮಾನ ಅಲ್ಲ, ಚಿಕ್ಕಪ್ಪಂದಿರು ನಾವು. ಹೌದು, ಅದೇ ರೀತಿಯಾಗಿ ಅಪ್ಪನಂತೆ ಕಾಣ್ತಾ ಇದ್ದೇನೆ ನಾನು. ಇನ್ನು ಮುಂದೆ ತುರಗವನ್ನು ಯಾರಾದರೂ ಕಚ್ಚಿದ್ದಾರೆ ಅವರ ಪ್ರಾಣವನ್ನು ಹೀರ್ತೇನೆ. ಹಾಗಾದ್ರೆ ಕ್ಷೋಹಿಣಿ ಸಂಖ್ಯೆಯಲ್ಲಿ ಹೊರಟಿರುವಂತಹ ಸೇನೆ ಹೊರಡಬೇಕಾದಂತಹ ವಿಧಿ ಹೇಗೆ? ಪಟಹದಿಸ್ತೋಳ ಭೇರಿ ತಮ್ಮಟಗಳ ಹೌದು, ಗಜಗಟೆಯ ಘಂಟಾರವ, ಕಟಲವಾಜಿಯ ಕುರಪುಟದ ರಭಸ, ಹರಿವ ಸೂಟಿಯ ರಥ ಚಕ್ರದ ಧ್ವನಿ, ಲಟಕಟಿಪ ಸಮರದ ಪಟರ ಭುಜ ಬಯಲು, ಪಟುತರದ ಭಟರ ಬೊಬ್ಬೆಯಾರ್ಭಟಗಳೊಂದಿಗೆ ಬ್ರಹ್ಮಾಂಡ ಘಟ ಬಿರಿಯುವ ಹಾಗೆ ನಡೆಯಲಿ. ಜಯದ ಸಂಕೇತವಾಗಿರುವಂತಹ ಕೆಲವು ಕುರುಹುಗಳು ಕಾಣಿಸುತ್ತಾ ದಕ್ಷಿಣಾಪಥಕ್ಕೆ ವೇಗವಾಗಿ ಮುನ್ನುಗ್ಗುತ್ತಾ ಇದೆ. ಯಾರೋ ಕರೆದು ಹೇಳ್ತಾ ಇದ್ದಾರೆ, ಇದು ಮಹಿಷ್ಪತಿ ಪಟ್ಟಣ, ನೀಲಧ್ವಜ ಎನ್ನುವಂತಹ ಭೂಪ ಇದನ್ನಾಳುವ ಯಜಮಾನ. ಹೇಗೆ ನೀಲಧ್ವಜರ ಆಳ್ವಿಕೆ? ಮಹಿಷ್ಪತಿಯ ಸಂಸ್ಕಾರ ಏನು? ಕುದುರೆಯ ಬಗ್ಗೆ ಅವರು ತೋರಿಸುವಂತಹ ಭಾವ ಹೇಗೆ? ಆ ನಿರೀಕ್ಷೆಯಲ್ಲೇ ಇರೋಣ. ಗಿಣಿಯೇನು ಚೆಲುಬಿಗೆ ಮದನ ಮಂಜರಿದಾನು ಮದನ ಮಂಜರಿ
ಚೆಲುವಿಗೆ ಮದನ ಮಂದರಿತಾನು ಮದನಾರಿಯ ಅರ್ಚನೆ ಗೆಲ್ಲುತ್ತಲೀ ಮದನಾರಿಗೆ ಅರ್ಚನೆ ಗೆಲ್ಲುತ್ತಲೀ ಸದರದಿ ಸೂಚಿಸೆ ಪತಿಬರ ಹೇಳಿದ ಮದನಾರಿಯ ಅರ್ಚನೆ ಗೆಲ್ಲುತ್ತಲೀ ಸದರದಿ ಸೂಚಿಸೆ ಪತಿಬರ ಹೇಳಿದ ಮದನ ಗಿಣಿಯೇನೋ ಚೆಲುವಿಗೆ ಮದನ ಮಂದರಿತಾನು ಚೆಲುವಿಗೆ ಮದನ ಮಂದರಿತಾನು ಮದನ ಮಂದರಿತಾನು. ಹೆಣ್ಣಿನ ಜೀವನವನ್ನು ಹರಿಯುವಂತಹ ನದಿಗೆ ಹೋಲಿಸಿದ್ರು. ನದಿಯೊಂದು ಎಲ್ಲಿಯೋ ಹುಟ್ಟುತ್ತದೆ, ಎಲ್ಲಿಯೋ ಹರಿಯುತ್ತದೆ, ಸಾಗರ ಗರ್ಭವನ್ನು ಸೇರಿಕೊಳ್ಳುತ್ತದೆ. ಹಾಗೆ ಹೆಣ್ಣಾದವಳ ಜೀವನ ಎಲ್ಲಿಯೋ ಹುಟ್ಟುತ್ತಾಳೆ, ಎಲ್ಲಿಯೋ ಬೆಳೆಯುತ್ತಾಳೆ, ಆಮೇಲೆ ಒಂದು ಮನೆಯನ್ನು ಸೇರಿಕೊಳ್ಳುತ್ತಾಳೆ. ಹಾಗಾಗಿ ಹೆಣ್ಣನ್ನು ಉಭಯ ಕುಲ ದೀಪಗಳು ಅಂತ ಹೇಳಿದ್ರು. ಹುಟ್ಟಿದ ಮನೆಯನ್ನು, ಹೋದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ನನ್ನ ಬದುಕಿನಲ್ಲಿ ಹಾಗೆ ಬಹಳಷ್ಟು ಕನಸುಗಳನ್ನು ಕಂಡವಳು ನಾನು. ಯೋಗ್ಯ ಪುರುಷನ ಕೈ ಹಿಡಿದು ಒಂದು ಮನೆಯನ್ನು ಬೆಳಗಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿಕೊಂಡಿದ್ದವಳು. ಈ ಮದನ ಮಂಜರಿ ನನ್ನಷ್ಟು ಭಾಗ್ಯವತಿ ಯಾರೂ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಮಾಹಿಷ್ಪತಿಯನ್ನು ಆಳುವಂತಹ ನೀಲಧ್ವಜ ಮಹಾಪ್ರಭುಗಳ ಮಗ ಪ್ರವೀರ ಅವರ ಕೈ ಹಿಡಿದವಳು ನಾನು. ಮಾತ್ರವಲ್ಲ, ನನ್ನತ್ತೆ ಜ್ವಾಲಾದೇವಿ ಪ್ರೀತಿಯಿಂದಲೇ ನೋಡಿಕೊಳ್ಳುತ್ತಾ ಇದ್ದಾರೆ. ಒಂದು ಮಾತು ಹೇಳ, ಒಂದು ಮನೆಯಲ್ಲಿ ಅತ್ತೆಯಾದವಳು ಸೊಸೆಯನ್ನು ಮಗಳಂತೆ ಕಂಡುಕೊಂಡ್ರೆ, ಮಗಳ ಸೊಸೆಯಾದವಳು ಅತ್ತೆಯನ್ನು ತಾಯಿಯಂತೆ ನೋಡಿಕೊಂಡ್ರೆ ಆ ಮನೆಯಲ್ಲಿ ಬಿರುಕು ಮೂಡುವುದೇ ಇಲ್ಲ. ನನ್ನ ಅತ್ತೆಯೂ ಹಾಗೆ ಮಗಳಂತೆ ನೋಡಿಕೊಂಡಿದ್ದಾರೆ. ಅನುದಿನವೂ ಅನುಕ್ಷಣವೂ ಆ ಪರಶಿವನ ಪೂಜೆಯಲ್ಲಿ ಕಾಲವನ್ನು ಕಳೆಯುವವರು ಅವರು. ಅವರ ಪೂಜೆಗೆ ಸಹಕಾರಿಯಾಗಿ ಅನುಕೂಲೆಯಾಗಿ ವ್ಯವಹರಿಸುವವಳು ನಾನು. ಆದ್ರೆ ಇಂದಿನ ದಿವಸ ಕರೆ ಬಂತಲ್ಲ, ಆದಷ್ಟು ಬೇಗ ಸದನವನ್ನು ಸೇರಿಕೊಳ್ಳಬೇಕು ಎನ್ನುವ ಹಾಗೆ. ಬೇರೆ ಯಾರೂ ಅಲ್ಲ, ನನ್ನವರ ಕರೆ. ಅದಕ್ಕೆ ಬೇಕಾಗಿ ಚೆನ್ನಾಗಿ ಶೃಂಗಾರವನ್ನು ಮಾಡಿಕೊಂಡಿದ್ದೇನೆ. ನಾನು ಬಂದಾಗಲೇ ಹೇಳಿದ್ರಲ್ಲ, ಮದನನ ಅರಗಿಣಿ ಮದನ ಮಂಜರಿ ಅಂತ. ತಡ ಮಾಡುವುದು ಯಾಕೆ, ಸದನವನ್ನು ಸೇರಿಕೊಳ್ಳುತ್ತೇನೆ. ಧರಿಸಿ ಸತಿಯ ನಿರೀಕ್ಷೆಯಲ್ಲಿರೆ ಸಾರಿ ಬರಲು, ನೀರಿ ಸತಿಯ ನಿರೀಕ್ಷೆಯಲ್ಲಿರೆ ಸಾರಿ ಬರಲು. ನಿರೀಕ್ಷೆಯಲ್ಲಿರೆ ಸಾರಿ ಬರಲು. ವಿಗಲಿಸಿ ವಿಗಲಿಸಿ
ಎಂದಾದರೆ ಮಕ್ಕಳಾದವರು ಪುಣ್ಯ ಮಾಡಿರಬೇಕು. ಆ ವಿಚಾರದಲ್ಲಿ ನಾನು ಧನ್ಯಾತ್ಮನೇ ಸರಿ. ಮಾಹಿಷ್ಮತಿಯ ಅಧಿಕಾರಿಯಾದ ನೀಲಧ್ವಜ ಹಾಗೂ ಜ್ವಾಲೆಯರ ಮಗ ನಾನು. ಪ್ರವೀರ ಎನ್ನುವ ಹಾಗೆ ಪ್ರಪಂಚ ಮುಖದಲ್ಲಿ ಗುರುತಿಸಿಕೊಂಡಿದ್ದೇನೆ. ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ದವರು ನಾವು. ಎಳವೆಯಲ್ಲೇ ಬೇಕಾದಂತಹ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಗುರುಮಠಕ್ಕೆ ಹೋಗಿ ಮದ್ದ ಮರೆಯನ್ನು ಸೇರಿದ್ದೇನೆ. ಸೇರಿದ್ದು ಮಾತ್ರವಲ್ಲ, ಆ ಸಂದರ್ಭಕ್ಕಾಗುವಾಗ ತಂದೆ ತಾಯಿಯರು ಆಡಿದಂತಹ ಮಾತು, ಮಗನೇ ನೀನೀಗ ದೊಡ್ಡವನಾಗಿದ್ದಿ, ಮದುವೆಯಾಗಬೇಕು ಎನ್ನುವ ಹಾಗೆ. ಅವರ ಮಾತಿಗೆ ಮನ್ನಣೆಯನ್ನಿತ್ತು ಅವರು ತೋರಿಸಿದಂತಹ ಹೆಣ್ಣನ್ನೇ ಮದುವೆಯಾದವ ನಾನು. ಮದನ ಮಂಜರಿ ಎನ್ನುವ ಹಾಗೆ ನನ್ನ ಹೆಂಡತಿಯ ಹೆಸರು. ಈ ಕಾಲಕ್ಕಾಗುವಾಗ ತಂದೆಯವರ ಸಭೆಯನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಅಂತಃಪುರಕ್ಕೆ ಬಂದವ ನಾನು. ಬರುವಂತಹ ವೇಳೆಯಲ್ಲಿ ನನ್ನ ಮಡದಿಯನ್ನು ಇಲ್ಲಿಗೆ ಬರುವುದಕ್ಕಾಗಿ ಹೇಳಿದ್ದೇನೆ. ಎಲ್ಲಿದ್ದಾಳೆ? ಕಾಣುವುದಿಲ್ಲಲ್ಲ ಅವಳು. ಮದನ ಮಂಜರಿಯ ಕಂಡು ಪ್ರವೀರನು ಮಧುರ ವಚನದಲ್ಲಿ ರಾಣಿ ನಾ ಕಾಯುತ್ತಲಿಗೆ ಪಣಿವೇಣಿ, ರಾಣಿ ನಾ ಕಾಯುತ್ತಲಿಗೆ ಪಣಿವೇಣಿ, ಪಣಿವೇಣಿ ಎನ್ನ ರಾಣಿ ಪಣಿವೇಣಿ. ಜಾಣಿ ನೀನೇ ತಗೆ ತಳುವಲಿ ಜಾಣಿ, ಓ ರಾಣಿ ಪಣಿವೇಣಿ ಎಲ್ಲ ರಾಣಿ. ಸಂಗಡ ವಿಗರಿಸಿ ನಾನತಿ ತವಕದೊಳಿರುವೆನು ಮಾನಿನಿ, ನಾನತಿ ತವಕದೊಳಿರುವೆನು ಮಾನಿನಿ ರಾಣಿ. ನಯನಿತವ ಸಂಗಡ ವಿಗರಿಸಿ ನಾನತಿ ತವಕದೊಳಿರುವೆನು ಮಾನಿನಿ ರಾಣಿ. ನಾ ಕಾಯುತ್ತಲಿಗೆ ಪಣಿವೇಣಿ, ನಾ ಕಾಯುತ್ತಲಿಗೆ ಪಣಿವೇಣಿ, ನೀನೇ ತೆಗೆ ತಳುವಲಿ ರಾಣಿ, ಓ ರಾಣಿ ಪಣಿವೇಣಿ ರಾಣಿ. ಪಣಿವೇಣಿ ಶುಭವಾಗಲಿ. ಎದ್ದೇಳು. ನಿನ್ನನ್ನು ಬರಮಾಡಿಕೊಂಡವಳು ನಾನು. ಸಂತೋಷವಾಯ್ತು ನಿನ್ನನ್ನು ಕಂಡು. ಬಹಳಷ್ಟು ಉಲ್ಲಾಸ ಉತ್ಸಾಹ. ಹೌದು, ಯಾವತ್ತಿನ ಹಾಗಿಲ್ಲ ನೀವು. ನಿನ್ನನ್ನು ಕಾಣುವಾಗ ಉಲ್ಲಾಸ ಆಗದಿದ್ದವರು ಸಂತೋಷವನ್ನು ಪಡಲೇಬೇಕು. ಅಂದ್ರೆ ಇದು ಉಲ್ಲಾಸ ಭರಿಸಿಕೊಂಡದ್ದ ಮತ್ತೆ ಹೇಗೆ? ಭರಿಸಿಕೊಂಡದ್ದೇ ಹೌದು. ಯಾಕೆ ಒಂದು ರೀತಿಯಲ್ಲಿ ಈ ಕಾಲಕ್ಕಾಗುವಾಗ ಮನಸ್ಸಿಗೆ ಒಂದು ಬೇಸರ ಇತ್ತು. ಬೇಸರ? ಹೌದು. ಅದೇನು ಸ್ವಾಮಿ ಹಾಗೆ ಬೇಸರ? ಅರಮನೆಯಲ್ಲೇ ಇದ್ದವರು ನಾವು. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಬೇಸರ ಆಗ್ತದೆ ನಮಗೆ. ಏನು ಮಾಡುವ ಹೇಳು? ಏನು? ಕೆಲವೊಂದು ಸಂದರ್ಭದಲ್ಲಿ ಬೇಕಾದಷ್ಟು ಇದ್ರು ಅದನ್ನು ವೆಚ್ಚ ಮಾಡುವುದು ಹೇಗೆ, ಅದನ್ನು ಹೇಗೆ ಮುಗಿಸುವುದು ಎನ್ನುವುದೇ ಚಿಂತೆ. ಈ ಹಣ ಇದ್ದವರಿಗೆ ಖರ್ಚು ಮಾಡುವುದು ಹೇಗೆ ಅಂತ. ಇಲ್ಲದವರಿಗೆ, ಹಣವೇ ಇಲ್ಲದವರಿಗೆ ವಿತ್ತಕ್ಕೇನು ಅಂತ. ಹೌದು. ಈಗ ನಮ್ಮಲ್ಲಿ ಬೇಕಾದಷ್ಟು ಉಂಟು, ಆದ್ರೆ ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಕಾಗುವುದಿಲ್ಲ ಅದೆಲ್ಲ. ಇಲ್ಲಿ ನೋಡಿದ್ದನ್ನೇ ನೋಡುವುದು, ಎಲ್ಲರಲ್ಲಿ ಮಾತಾಡಿದವರಲ್ಲೇ ಮಾತಾಡುವುದು, ಹಾಗಾಗಕೂಡದು. ಸ್ವಲ್ಪ ತಿರುಗಾಟವನ್ನು. ಹಾಗೆಂದು ಸಿಕ್ಕವರೆಲ್ಲ ಮಾತನಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲಪ್ಪ, ಹಾಗೆಲ್ಲ ಮಾತಾಡುವುದಕ್ಕೆ ಆಗುತ್ತದಾ? ಆಗುವುದಿಲ್ಲ. ಈ ಕಾಲಕ್ಕಾಗುವಾಗ ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣವಿದೆ. ನೋಡಿದ್ರೆ ಸಾಕ? ಸಾಕಪ್ಪ, ಶೃಂಗಾರ ಸಾಕ? ಸಾಕು. ಎಷ್ಟು ನೀನಿಷ್ಟು ಮಾಡಿದ್ರೆ ಸಂತೋಷವೇ ನನಗೆ. ಒಂದು ತಿರುಗಾಟ
ತಿರುಗಾಟವನ್ನು ಮಾಡಿದ್ರೆ ಹೇಗೆ? ನನ್ ಗೊತ್ತಿತ್ತು ಏನು? ಇಂಥದ್ದೇನೋ ಇರ್ಬೇಕು ಅಂತ. ಹೌದು. ಯಾಕಂದ್ರೆ ಹ್ಮ್. ಈ ಗಂಡು ಮಕ್ಕಳೆಲ್ಲ ಹಾ. ಮದುವೆ ಆಗುವ ಪ್ರಾರಂಭದಲ್ಲಿ ಮಾತ್ರ ಹೀಗೆಲ್ಲ ಇರುವುದು, ಹ್ಮ್. ಆಮೇಲೆ ಇಲ್ಲ ರಾಜಕೀಯದಲ್ಲಿ ಇರುವುದು. ಏನು ಮಾಡುವ ಹೇಳು? ಹಾ. ರಾಜಕೀಯದ ಒತ್ತಡ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡುವುದಕ್ಕಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಶೃಂಗಾರ ಮಾಡಿಕೊಂಡು ಬಂದಿದ್ದೇನೆ. ಸಂತೋಷವಾಯ್ತು. ನನಗೂ ಆಸೆ ಇತ್ತು ಏನು? ಜೊತೆಯಾಗಿ ತಿರುಗಾಟ ಮಾಡಬೇಕು ಅಂತ. ಹೌದಾ? ಹೇಳಿಕೊಳ್ಳುವುದಕ್ಕಾಗಲಿಲ್ಲ ಅಷ್ಟೇ. ಏನು ಮಾಡುವ ಹೇಳು? ಮದುವೆ ಆದದ್ದಷ್ಟೇ, ಅವಕಾಶ ಒದಗಿ ಬರಲಿಲ್ಲ. ಹಾ. ಈಗ ಅವಕಾಶವನ್ನು ನಾನಾಗಿಯೇ ಬರೆಸಿಕೊಂಡಿದ್ದೇನೆ. ಹೋಗಿ ಬರೋಣ ನಾವು. ಹೋಗುವಲ್ಲ? ತಡ ಮಾಡುವುದೇ ಆದಷ್ಟು ಬೇಗ ಹಾ. ಉಪಮಾನವನ್ನು ಸೇರಿಕೊಳ್ಳುವ. ಸೇರಿಕೊಳ್ಳೋಣ. ವನದಾಚಿ ನೋಡಲಿ ಭೂರಮಿ ಚೆಲುವ ಭೂರಮಿ ಚೆಲುವ ಭೂರಮಿ ಚೆಲುವ ವನದಾಚಿ ನೋಡಲಿ ಭೂರಮಿ ಚೆಲುವ ಭೂರಮಿ ಚೆಲುವ ನೋಡು 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 ಭೂರಮಿ ಚೆಲುವ ವನದಾಚಿ ನೋಡಲಿ ಭೂರಮಿ ಚೆಲುವ ಭೂರಮಿ ಚೆಲುವ ಮನದುಂಬಿ ಋತುರಾಜನೊಡನೆ ಸಂಗಮವ ಮನದುಂಬಿ ಋತುರಾಜನೊಡನೆ ಸಂಗಮವ ಭೂರಮಿ ಚೆಲುವ ಒಡನೆ ಸಂಗಮವ ನೋಡು ನೋಡು ವನಜಾಕ್ಷ